ನಿರೀಕ್ಷೆಯಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸೌಜನ್ಯಳ ಪ್ರಕರಣವನ್ನು ಕೈಗೆತ್ತಿಕೊಂಡಿದೆ. ಇದು ನಾವೆಲ್ಲರೂ ಕೂಡ ಸಂಭ್ರಮಿಸಬೇಕಾದಂಥ ವಿಚಾರ. ಮತ್ತು ಪ್ರಜಾಪ್ರಭುತ್ವ ಇರುವಂತಹ ಪ್ರಪಂಚದ ಯಾವುದೇ ದೇಶಗಳನ್ನ ತಗೊಂಡ್ರೂ ಕೂಡ ಅಲ್ಲಿ ಯಾವುದೇ ಪ್ರಜೆ ಕೊಲೆಯಾದರೆ ಮತ್ತು ಅದಕ್ಕೆ ನ್ಯಾಯ ಸಿಗುವವರೆಗೆ ಅಲ್ಲಿಯ ನ್ಯಾಯ ವ್ಯವಸ್ಥೆ ಕೆಲಸ ಮಾಡಬೇಕು. ಯಾವ ಕೊಲೆಯೂ ಕೂಡ ನ್ಯಾಯವಿಲ್ಲದೆ ಹೋಗ್ಕೂಡ್ದು ಅಂತ ಹೇಳುವಂಥದ್ದು ನ್ಯಾಯ ವಿತರಣೆಯ ಒಂದು ಭಾಗ. ಅದು ಯಾರು ಕೊಲೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಪತ್ತೆ ಮಾಡುವವರೆಗೆ ನಮ್ಮ ರಾಜ್ಯ ಸರ್ಕಾರಗಳು ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆ ಅಲ್ಲಿಯ ನ್ಯಾಯ ವ್ಯವಸ್ಥೆ ಏನಿದೆ, ನ್ಯಾಯಾಲಯ ಏನಿದೆ, ಅದು ತಾಕೀತು ಮಾಡ್ತಾನೆ ಬರುತ್ತೆ. ಇದನ್ನು ನಾವು ಭಾಳ ಹಿಂದೆಯೂ ಕೂಡ ಹೇಳಿದ್ದೀವಿ. ಈಗ ಹೇಳಿದ್ರೆ ಬೇರೆ ರೀತಿ ಆಗುತ್ತೆ. ಬಟ್ ನಾವು 2-3 ವರ್ಷಗಳಿಂದನೇ 2 ರೀತಿಯಲ್ಲಿ ಹೇಳಿದ್ವಿ. ಇದು ನಿಂತ್ಕೊಳ್ಳುವ ಪ್ರಕರಣ, ಇದಕ್ಕೆ ನ್ಯಾಯ ಸಿಗಲೇಬೇಕಾಗುತ್ತೆ. ಕೊಂದವರು ಯಾರು? ಹಾಗಾದರೆ ಕೊಂದವರು ಯಾರು? ಇದನ್ನು ಮೂಲೆಯಲ್ಲಿ ಜನ ಕೇಳ್ತಾ ಬಂದರು. ಕೊಂದವರು ಯಾರು? ನಾವು ಇಂಥವ್ರೆ ಅಂತ ಹೇಳೋದಿಲ್ಲ. ಆದರೆ ಕೊಂದವರು ಯಾರು? ಗ್ಯಾಂಗ್ ರೇಪ್ ಆಗಿದೆ, ಸತ್ತಿದ್ದಾಳೆ, ಫಿಸಿಕಲ್ ಆಗಿ ಹೆಣ ಸಿಕ್ಕಿದೆ. ಆದರೆ ಕೊಂದವರು ಯಾರು? ಸಂತೋಷ್ ರಾವ್ ನಿರ್ದೋಷಿ ಅಂತ ಮಾನ್ಯ CBI ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ರವರು ತೀರ್ಮಾನ ಕೊಟ್ಟಾಯಿತು. ಹಾಗಾದರೆ ಕೊಂದವರು ಯಾರು? ಇದು ಪ್ರಶ್ನೆ ಸ್ವಾಭಾವಿಕವಾಗಿ ನ್ಯಾಯಾಲಯಕ್ಕೂ ಇರುವಂಥದ್ದು. ಅದಕ್ಕೆ ಒಂದು ಪ್ರೊಸೀಜರ್ ಇತ್ತು. ಕೆಲವು ಕಾರಣಗಳಿಂದ ಸೌಜನ್ಯಳ ತಾಯಿ ಕುಸುಮಾವತಿ ಅವರು ಸ್ವಲ್ಪ ವಿಳಂಬ ಮಾಡಿದರೂ ಹೋಗಿರಲಿಲ್ಲ. ತದನಂತರದಲ್ಲಿ ಅವರು ಹೈಕೋರ್ಟ್ ಮೆಟ್ಲೇರಿದ್ರು. ಹೈಕೋರ್ಟ್ನಲ್ಲಿ ಅವರ ಅರ್ಜಿಯನ್ನು ಸೈಡ್ಗಿಟ್ರು. ನೀವು ವೈದ್ಯಕೀಯ ದಾಖಲೆಗಳನ್ನ ಕೊಡ್ತಿಲ್ಲ, ಇದನ್ನು ಕೈಗೆತ್ತಿಕೊಳ್ಳೋಕ್ಕೆ ಅಸಾಧ್ಯ ಅಂತೇಳಿ ಸೈಡಿಗಿಟ್ರು. ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಅಂತಂದರೆ ನಮಗಿರುವಂತಹ ಒಂದೇ ಒಂದು ರೇ ಆಫ್ ಹೋಪ್ ಅಂದರೆ ಸುಪ್ರೀಂ ಕೋರ್ಟ್. ಯಾವಾಗಲೂ ಕೂಡ ತಳಮಟ್ಟದ ನ್ಯಾಯಾಲಯಗಳಲ್ಲಿ ಎಲ್ಲೋ ಕೆಲವೊಂದು ಸಮಸ್ಯೆಗಳಿದ್ದಿರ್ತವೆ, ಕೆಲವು ಪ್ರಭಾವಗಳು ಅಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತವೆ. ಆದರೆ ಸರ್ವೋಚ್ಚ ನ್ಯಾಯಾಲಯ ಹಾಗಲ್ಲ. ಸರ್ವೋಚ್ಚ ನ್ಯಾಯಾಲಯ ಯಾವಾಗಿದ್ದರೂ ಕೂಡ ಸೂಕ್ಷ್ಮ ಸಂವೇದನೆಯನ್ನು ಇಟ್ಕೊಳ್ತಾನೆ ಚಾಟಿ ಬೀಸ್ತಾನೇ ಇರುತ್ತೆ. ಆ ಚಾಟಿ ಭಾಳಷ್ಟು ಬಾರಿ ಉಚ್ಚ ನ್ಯಾಯಾಲಯದ ಕಡೆಯೂ ಬೀಸಲಾಗಿದೆ. ನೀವು ಮಾಡ್ತಿರೋದು ಸರಿ ಇಲ್ಲ, ನೀವು ಈ ರೀತಿಯಾಗೇ ಮಾಡಬೇಕಾಗತ್ತು, ಈ ರೀತಿ ಮಾಡಲಿಲ್ಲ, ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ, ಯಾಕೆ ಹಿಂಗೆ ಮಾಡಿದ್ದೀರಿ ಇಂಥ ಬ್ಯೂಟಿಫುಲ್ ಆದಂತಹ ವ್ಯವಸ್ಥೆ ಇದು ಸರ್ವೋಚ್ಚ ನ್ಯಾಯಾಲಯ. ನಾವು ನಂಬಲೇಬೇಕಾಗಿರೋದು. ಅಷ್ಟು ಸುಲಭವಾಗಿ ಕೇಸ್ಗಳನ್ನೂ ಕೂಡ ಸರ್ವೋಚ್ಚ ನ್ಯಾಯಾಲಯ ತಗೊಳ್ಳೋದಿಲ್ಲ. ಮೆರಿಟ್ಸ್ ಇಲ್ಲದಿದ್ದರೆ ಕೇಸನ್ನೇ ತಗೊಳ್ಳೋದಿಲ್ಲ. 1 ನಿಮಿಷನೂ ಸಮಯ ಕೊಡಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ನೀವು ಇದನ್ನು ನಿಮ್ಮ ಹೈಕೋರ್ಟಿಗೆ ಹೋಗಿ ಬಗೆಹರಿಸ್ಕೊಳ್ಳಿ, ಯಾಕೆ ಇಲ್ಲಿಗೆ ತೊಗೊಂಬಂದಿದ್ದೀರಿ ಅಂತ ಹೇಳ್ಬಿಡುತ್ತೆ. ಯಾಕೆಂದರೆ ನಮಗೆ ಅದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀವಿ. ಎಷ್ಟೇ ದೊಡ್ಡ ಪ್ರಕರಣ ಅಂತ ಅನಿಸೋದು ನಮಗೆ ಅಲ್ಲಿ ಮೆರಿಟ್ಸ್ ನೋಡ್ತಾರೆ, ಅದರ ತೂಕ ನೋಡ್ತಾರೆ, ಹೇಗಿದೆ ಕೇಸ್, ಏನಿದೆ, ಅಲ್ಲಿ ಕುಳಿತಂತಹ ಮೇಧಾವಿ ನ್ಯಾಯಾಧೀಶರು ನೋಡ್ತಾರೆ. ವಾಟ್ ವೇಟ್ ಇಟ್ ಇಸ್ ಗಾಟ್ ಇಟ್ಸ್ ವೇಟ್ ಟು ಬಿ ಡೆಲ್ಟ್ ಬೈ ಸುಪ್ರೀಂ ಕೋರ್ಟ್. ಯಾಕೆ ನಮ್ಮಲ್ಲಿ ಯಾಕೆ ಬರ್ತಿರ್ರಿ, ನೀವು ತೊಗೊಂಡೋಗಿ ನಿಮ್ಮ ಕೋರ್ಟಲ್ಲಿ ನೀವು ಇದನ್ನು ತೀರ್ಮಾನ ಮಾಡ್ಕೊಂಡು ಹೋಗ್ರಿ ಅಂತ ಬಿಸಾಕ್ಬಿಡ್ತಾರೆ. ತಗೊಂಡಿದೆ ಕೈಗೆ ಸೌಜನ್ಯಗಳ ಪ್ರಕರಣ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಅದರ ಒಂದು ಮ್ಯಾಗ್ನಿಟ್ಯೂಡ್, ಅದರ ಡೆಪ್ತ್, ಅದರ ಸೀರಿಯಸ್ನೆಸ್, ಅದರ ಸಿವಿಯಾರಿಟಿ ಪ್ರತಿಯೊಂದು ಅರ್ಥ ಆಗಿದೆ. ಮತ್ತು ಸೂಕ್ಷ್ಮವಾಗಿ ಇದನ್ನು ಗಮನಿಸಿದೆ. ಇದನ್ನು ಬೇರೆ ಬೇರೆ ರೀತಿಯಾದಂತಹ ಸ್ಪೆಕ್ಟ್ರಮ್ಗಳಲ್ಲಿ ಇದನ್ನು ನೋಡಿದೆ. ಹಾಗಾಗಿ ಅವರು ನಮ್ಮ ಸರ್ಕಾರಕ್ಕೆ ಮತ್ತು CBIಗೆ ನೋಟಿಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಖಂಡಿತವಾಗಲೂ CBI ಅವರು ಒಂದು ರೀತಿಯಾದಂಥ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಬಂದಿರುತ್ತೆ. CBI ಅವರು ಏನು ಮಾಡಿದರು, ಭಾಳ ನಾಜೂಕಾಗಿ ಮೊದಲೇ ಓಡೋಗಿ ಅರ್ಜಿ ಹಾಕ್ಬಿಟ್ಟಿದ್ರು, ನಮಗೆ ನ್ಯಾಯ ಬೇಕು ಅಂತ. ಅಂದರೆ ನಾವು ಭಾಳ ದಕ್ಷವಾಗಿ ಕೆಲಸ ಮಾಡಿದ್ದೀವಿ,
ನಾವು ಹಿಡಿದಿದ್ದೇ 3 ಕೋಟಿ ಇರುವಂಥ ಮೊಲ ಅಂದ್ಕೊಂಡು ತಗೊಂಡಾಗಿ ಸಂತೋಷ್ ರಾವ್ನ ಹಿಡಿದಿಟ್ಬಿಟ್ಟು ಸಂತೋಷ್ ರಾವ್ ಸುಮಾರು 4.5 ವರ್ಷ ಒಳಗಡೆ ಇದ್ನಲ್ಲ. ಇವೆಲ್ಲ ಈ ಕೆಳ ಹಂತದ ಅಧಿಕಾರಿಗಳು ಅದ್ರ ಮೇಲೆ ಬಂದ್ರಲ್ಲ, COD ಆಮೇಲೆ CBI ಎಲ್ಲರೂ ಸೇರಿ ಮಾಡಿದಂತಹ ಅನಾಹುತದಲ್ಲಿ ಕೇವಲ ಸೌಜನ್ಯಳಿಗೆ ಮಾತ್ರ ಅನ್ಯಾಯ ಆಗಲಿಲ್ಲ, ಬದುಕಿ ಬಾಳಬೇಕಾಗಿದ್ದಂತಹ ನಮ್ಮ ಸಂತೋಷ್ ರಾವ್, ಅವರ ಅಪ್ಪ, ಅವ್ರ ಮನೆಯವರು ಎಲ್ಲರೂ ಸರ್ವನಾಶ ಆಗ್ಬೋದು. ದಿಸ್ ಇಸ್ ಅಟ್ಟರ್ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ ಬೈ ದ ಸ್ಟೇಟ್. ಇದನ್ನೂ ಕೂಡ ಸುಪ್ರೀಂ ಕೋರ್ಟು ಭಾಳ ಸೂಕ್ಷ್ಮವಾಗಿ ಗಮನಿಸಿರುತ್ತೆ. ಮತ್ತು ಇದನ್ನು ಅವರು ಯಾವ ಸಂದರ್ಭದಲ್ಲಿ ಎತ್ತುತ್ತಾರೆ ಆ ಸಂದರ್ಭದಲ್ಲಿ ಎತ್ತಾರೆ. ಇದಕ್ಕೆ ಬೆಲೆ ತಿರಬೇಕಾಗತ್ತೆ. ಕೆಲವರು ಈಗಾಗಲೇ ಹೊರಟೋಗ್ಬಿಟ್ಟಿದ್ದಾರೆ ಪರಲೋಕಕ್ಕೆ, ಅವರು ಬದುಕಿದ್ರು ಅಂದ್ಕೊಳ್ತೀನಿ. ಈ ಬದುಕೊಂಡು ಇಲ್ಲಿದ್ದಾರಲ್ಲ ಆಟ ಆಡ್ಕೊಂಡು ಸತ್ರು ಅಂತಲೇ ಲೆಕ್ಕ. ಸುಪ್ರೀಂ ಕೋರ್ಟಿಗೆ ನಿಂತ್ಕೊಳ್ತು ಅಂತಂದರೆ ಯಾಕೆಂದರೆ ಅಷ್ಟೊಂದು ಭ್ರಷ್ಟತೆ ಈ ಸೌಜನ್ಯಳ ಪ್ರಕರಣದಲ್ಲಿ ಮೊದಲ ಗೋಲ್ಡನ್ ಅವರ್ಸಿಂದ, ಮೊದಲ ಅಮೂಲ್ಯವಾದ ಗಳಿಗೆಯಿಂದ ಹಿಡಿದು ಇಷ್ಟೂ ವರ್ಷಗಳ ಏನು ತನಿಖೆಗಳನ್ನ ಮಾಡಿದ್ರಲ್ಲ ಲೋಕಲ್ ಪೊಲೀಸ್ನವರು, COD CID ಅವರು, ನಂತರದಲ್ಲಿ ಬಂದಂಥ CBI, ಇವರೆಲ್ಲರೂ ಕೂಡ ಮಣ್ಣು ತಿನ್ನೋ ಕೆಲಸನೇ ಮಾಡ್ತಾ ಬಂದರು. ಇಲ್ಲದಿದ್ದರೆ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಮಗು ರೇಪಾಗಿ ಬಿದ್ದಿದೆ, ಅದಕ್ಕೆ ನ್ಯಾಯ ಕೊಡ್ಸೋಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ನಮ್ಮ ದೇಶದ ಒಂದು ತನಿಖಾ ಸಂಸ್ಥೆ ಇದೆಯಾ ಅಂತ ಹೇಳುವಂಥದ್ದು ಒಬ್ಬೊಬ್ಬ ಅನಕ್ಷರಸ್ಥ ಕುಕ್ಷಿಗೂ ಹೊಳೆಯುವಂಥ ವಿಚಾರ. ಅವರೇನಾದರೂ ನ್ಯಾಯ ಕೊಡಿಸ್ಲಿಲ್ಲ ಅಂತಂದರೆ ಅಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಇದ್ದಾನೆ ಅಂತಲೇ ನಾವು ಪರಿಭಾವಿಸ್ತಕ್ಕದ್ದು. ಯಾರೋ ಡಿಕ್ ಆ್ಯಂಡ್ ಡೈರಿ ಆಗಿಬಿಟ್ಟಿದ್ದಿದ್ರೆ, ಇವನು ಯಾವನೋ ಒಬ್ಬ ಲೇಮ್ ಪರ್ಸನ್ ಆಗಿಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಅವನ್ನ ತಗೊಂಡಾಗಿ ನೇಣಾಕಿ ವರ್ಷಗಳೇ ಕಳೆದೋಗ್ಬಿಟ್ಟಿರೋದು. ಇದು ಹಾಗಿಲ್ಲ. ಇಲ್ಲಿ ಆ ವ್ಯಕ್ತಿ ಒಬ್ಬ ಪ್ರಭಾವಿ ವ್ಯಕ್ತಿ ಆಗಿರ್ಬೋದು, ಅಥವಾ ಪ್ರಭಾವಿ ವಲಯದಲ್ಲಿ ಇರುವಂತಹ ಒಬ್ಬ ಆರೋಪಿ ಆಗಿರ್ಬೋದು. ಅದಕ್ಕೆ ಬೇಕಾದಂಥ ಅಷ್ಟೂ ವ್ಯವಸ್ಥೆಗಳನ್ನ ಜನಗಳು ಮಾಡ್ಕೊಂಡಿದ್ದಾರೆ ಅಂತಲೇ ಸುತ್ತಲೂ ಎಲ್ಲರೂ ಕೂಡ ಮಾತಾಡ್ತಿರೋದು. ಯಾರೋ ಒಬ್ಬರ ಊಹೆ ಅಲ್ಲ ಅಥವಾ ಅನುಮಾನಗಳಲ್ಲ. ಅದಕ್ಕೆ ತಕ್ಕ ಹಾಗೆ ಬೇಕಾದಷ್ಟು ಪ್ರಕರಣಗಳು ಅಲ್ಲಿ ನಡೆದಿದ್ದಾವಲ್ಲ. ಅದೇ ರೀತಿಯಾದಂಥ ಕೊಲೆಗಳು ಎಷ್ಟು ನಡೆದಿಲ್ಲ, ಅದೇ ರೀತಿಯಾಗಿ ಎಷ್ಟು ಕೊಲೆಗಳು ಮುಚ್ಚಿ ಹೋಗಿಲ್ಲ. ಈಗ 74 ಪ್ರಕರಣಗಳು ನಮ್ಮ ಹೈಕೋರ್ಟ್ನಲ್ಲಿ ಈಗ FIR ಮಾಡಿ ಅಂತ ಹೈಕೋರ್ಟ್ ಈಗ ಆದೇಶ ಮಾಡಿದೆಯಲ್ಲ. ಇವೆಲ್ಲವೂ ಕೂಡ ಒಂದಕ್ಕೊಂದು ಸಪೋರ್ಟಿವ್ ಫ್ಯಾಕ್ಟರ್ಸ್ ಇದು. ಸೊ ಇವೆಲ್ಲನ್ನ ಸೇರಿಸಿನೇ ನಾನು ಅವತ್ತಿಂದ ಹೇಳ್ತಾ ಬಂದಿದ್ದು, ಒನ್ ಡೇ a backdoor investigation will be conducted that would give justice to ಸೌಜನ್ಯ ಅಂತ ಹೇಳಿದ್ದು. ಅದೇನೇ ಆಗಲಿ, ಇವತ್ತು